ಡಿಕೆ ಸಿಎಂ ಆಗ್ತಿದ್ದಂತೆ ದಂಗೆ ಮೂರೇ ದಿನಗಳಲ್ಲಿ ಮೂರು ಹೋಳ್. ಡಿಕೆ ಸಿಎಂ ಆಗ್ತಿದ್ದಂತೆ ದಂಗೆ ಮೂರೇ ದಿನಗಳಲ್ಲಿ ಮೂರು ಭಾಗ. ಡಿಕೆ ಸರ್ಕಾರ ಪತನ ಫಿಕ್ಸ್. ಮಧ್ಯಂತರ ಚುನಾವಣೆ ಫಿಕ್ಸ್ ಆಗುತ್ತಾ? ಈಗಾಗಲೇ ಸಾಕಷ್ಟು ಗೊಂದಲ. ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗುತ್ತಾ? ಸತೀಶ್ ಜಾರಕಿಹೊಳಿ ಅಸಮಾಧಾನ. ಒಬ್ಬೊಬ್ಬ ಸಚಿವರು ಕೂಡ ಕೆಎಚ್ ಪಾಟೀಲ್ ಸಹಿತ ಬೇಸರಗೊಂಡಿದ್ದಾರೆ. ಮುನಿಯಪ್ಪ ಸಹಿತ ಬೇಸರಗೊಂಡಿದ್ದಾರೆ. ಮುನಿಯಪ್ಪ ಖಾತೆಯ ಖ್ಯಾತೆ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಆಲ್ರೆಡಿ ರಿಸೈನ್. ಸಿಎಂ ಡಿಕೆಗಿಲ್ಲ ಸಚಿವರ ಮೇಲೆ ಹಿಡಿತ. ಸಿಎಂ ಡಿಕೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮಧ್ಯಂತರ ಚುನಾವಣೆ ಇಲ್ಲಿ ಖಚಿತ ಆಗುತ್ತೆ. ಇದು ಬಿಜೆಪಿಯ ಅಶೋಕ್ ಭವಿಷ್ಯ ನಾವ್ ಹೇಳ್ತಾ ಇರುವಂತದ್ದಲ್ಲ, ಬಿಜೆಪಿಯ ಅಶೋಕ್ ಹೇಳ್ತಾ ಇರುವಂತದ್ದು. ಡಿಕೆ ಸಿಎಂ ಆಗ್ತಾ ಇದ್ದಂತೆ ದಂಗೆ ಶುರುವಾಗಿದೆ. ಸಚಿವರು ಅಸಮಾಧಾನಗೊಂಡಿದ್ದಾರೆ. ಮೂರೇ ದಿನಗಳಲ್ಲಿ ಮೂರು ಹೋಳಾಗಿದೆ. ಹೀಗಾಗಿ ಡಿಕೆ ಸರ್ಕಾರ ಪತನ ಆಗೋದು ಫಿಕ್ಸು. ಬಿಜೆಪಿಯ ಅಶೋಕ್ ಹೇಳ್ತಾ ಇರುವಂತದ್ದು, ಅಶೋಕ್ ಹೇಳ್ತಾ ಇರುವಂತದ್ದು ಇದು. ಮಧ್ಯಂತರ ಚುನಾವಣೆ ನಡೆಯುತ್ತೆ, ನೋಡ್ತಾ ಇರಿ ಅಂತಾರೆ. ಜ್ವಾಲಾಮುಖಿ ಸ್ಫೋಟ ಆಗಿದೆ ಕಾಂಗ್ರೆಸ್ನಲ್ಲಿ. ಖಾತೆ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿನೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಮುನಿಯಪ್ಪ ಕೂಡ ಇದಕ್ಕೆ ಖಾತೆಯ ಖ್ಯಾತೆ ತೆಗೆದಿದ್ದಾರೆ. ಆಲ್ರೆಡಿ ರಾಮಲಿಂಗಾರೆಡ್ಡಿ ರಿಸೈನೇ ಮಾಡಿಬಿಟ್ಟಿದ್ದಾರೆ. ಎಲ್ಲ ಸಚಿವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಸಚಿವರ ಹಿಡಿತ ಡಿಕೆ ಶಿವಕುಮಾರ್ ಹತ್ರ ಇಲ್ಲ, ಸಿಎಂ ಹತ್ರ ಇಲ್ಲ. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸರ್ಕಾರ ಪತನ ಆಗೋದು ಫಿಕ್ಸು, ಮತ್ತೆ ಚುನಾವಣೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಶೋಕ್. ವಿರೋಧ ಪಕ್ಷಗಳು ಅಂದ್ರೆ ಈಗಾಗಲೇ ಇನ್ನು ರಾಮಲಿಂಗಾರೆಡ್ಡಿ ರಿಸೈನ್ ಆಗುತ್ತಲ್ಲ, ರಿಸೈನ್ ಆದಂತ ಸಂದರ್ಭದಲ್ಲಿ ಬಿಜೆಪಿಯಿಂದ ಒಂದು ಪೋಸ್ಟ್ ಬಿಡುಗಡೆ ಆಗುತ್ತೆ. ವ್ಯಂಗ್ಯ ಮಾಡಿ ಒಂದು ಪೋಸ್ಟ್ ಅನ್ನ ಬಿಡಲಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ಕುರಿತಾಗಿ, ಕಾಂಗ್ರೆಸ್ ಭ್ರಷ್ಟ ಸರ್ಕಾರದಲ್ಲಿ ಒಂದು ವಿಕೆಟ್ ಔಟ್ ಆಗಿದೆ, ಇನ್ನು ನೋಡ್ತಾ ಇರಿ ಸರ್ಕಾರ ಇದೇ ರೀತಿಯಾಗಿ ಉರುಳಿ ಹೋಗುತ್ತೆ ಅನ್ನುವಂತ ಒಂದು ಪೋಸ್ಟ್ ಅನ್ನ ಹರಿಬಿಡುತ್ತೆ ಬಿಜೆಪಿ. ಇದರಿಂದ ಅಂದ್ರೆ ವಿರೋಧ ಪಕ್ಷಗಳು ಸರ್ಕಾರದಲ್ಲಿ, ಆಡಳಿತ ಪಕ್ಷದಲ್ಲಿ ನಡೀತಾ ಇರುವಂತಹ ಸಿಚುವೇಶನ್ಗಳ ಮೇಲೆ ವಿರೋಧವನ್ನ ವ್ಯಕ್ತಪಡಿಸುವಂಥದ್ದು, ವ್ಯಂಗ್ಯವಾಗಿ ಮಾತನಾಡುವಂಥದ್ದು ಎಲ್ಲವೂ ಕೂಡ ಸಹಜ. ಇದೀಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆ, ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿಕೊಂಡು ವಿರೋಧ ಪಕ್ಷದಲ್ಲಿ ಮಾತನಾಡ್ತಾ ಇರುವಂಥದ್ದು ನಾಯಕರು. ಆದ್ರೆ ಕಾಂಗ್ರೆಸ್ ಇನ್ನೇನು ಪತನ ಆಗೋದ್ರಲ್ಲಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಏನು 13 ಸಚಿವರ ಪ್ರಮಾಣ ವಚನ ಆಗುತ್ತೆ ಅಲ್ವಾ. ಈಗಾಗಲೇ ಅವರಿಗೆ ಕೊಟ್ಟಂತ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಮಲಿಂಗಾರೆಡ್ಡಿ ರಿಸೈನ್ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಎಚ್ ಮುನಿಯಪ್ಪ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೀನಿಯಾರಿಟಿಯ ಮೇಲೆ ಇಲ್ಲಿ ಮೆಜಾರಿಟಿ ಇಲ್ಲ ಅನ್ನುವಂಥದ್ದು.